ನನ್ನ ಹೆಸರು ತಾಪರ್ಯ ನಾಯ್ಕ್, ಸಹ್ಯಾದ್ರಿ ಕಲಾ ಕಾಲೇಜು ವಿದ್ಯಾನಗರ ಶಿವಮೊಗ್ಗ ಇಂದ ಬಂದಿದ್ದೇನೆ. ಮೊದಲನೇದಾಗಿ ರಾಷ್ಟ್ರೀಯ ಯುವ ದಿನ ನಾಳೆ ನಡೆಯುತ್ತಿರುವ ಶುಭಾಶಯಗಳು. ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಇದು ಮಾನವ ಇತಿಹಾಸದ ಒಂದು ಮಹಾನ್ ಗಾಥೆ. ಸೂರ್ಯ ಮುಳುಗದಂತಹ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಬ್ರಿಟಿಷರಿಗೆ ತಾಯಿ ಭಾರತ ಮಾತೆಯ ಪುತ್ರರು ಸವಾಲಿಸಿದ್ದು ಆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿದಂತಹ ಘಟನೆ ಇದು. ಈ ಘಟನೆಯಲ್ಲಿ ಬಡವರು, ಶ್ರೀಮಂತರು, ಕೃಷಿಕರು, ಉದ್ಯಮಿಗಳು, ಪುರುಷರು, ಮಹಿಳೆಯರು ಎಲ್ಲರೂ ಸಹ ಭಾಗವಹಿಸ್ತಾರೆ. ಇದರಲ್ಲಿ ಈ ನಮ್ಮ ನಾಡಿನ ಯುವಕರು ಸಹ ಅದ್ಭುತವಾದಂತಹ ಪಾತ್ರವನ್ನ ತೋರಿಸ್ತಾರೆ. ಅದನ್ನ ನಾವು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಉದ್ದಕ್ಕೂ ನೋಡಬಹುದು. ಉದಾಹರಣೆಗೆ 1905ರಲ್ಲಿ ಏನು ನಮ್ಮದೇ ಭಾಗ ಈಗ ಬಾಂಗ್ಲಾದೇಶ ಸಹ ಇದೆ, ಇಂಥ ಬಂಗಾಳವನ್ನ ವಿಭಜನೆ ಮಾಡ್ತಾರೆ. ಇಂಥ ಬಂಗಾಳವನ್ನು ವಿಭಜನೆ ಮಾಡಿದಾಗ ಅದನ್ನ ಖಂಡಿಸಿ ಹಾಗೂ ಸ್ವದೇಶಿ ಚಳುವಳಿಯನ್ನು ಬೆಂಬಲಿಸಿ ವಿದ್ಯಾರ್ಥಿಗಳು ತಮ್ಮ ಶಾಲೆ ಕಾಲೇಜುಗಳನ್ನ ಬಿಟ್ಟು ಬೀದಿಗಿಳಿತಾರೆ, ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸ್ತಾರೆ. ಅವಾಗ ಅವರು ಒಂದು ಘೋಷವಾಕ್ಯವನ್ನು ಸಹ ಇಟ್ಕೊಂಡಿರ್ತಾರೆ. ಆ ಘೋಷವಾಕ್ಯ ಏನು ಅಂತಂದ್ರೆ ಸ್ವದೇಶ ಮೊದಲು, ವಿದ್ಯಾಭ್ಯಾಸ ನಂತರ ಅಂತ ಹೇಳಿ ಘೋಷವಾಕ್ಯದ ಮೂಲಕ ಅವರು ಆ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ. 1913ರಲ್ಲಿ ಮೋತಿಲಾಲ್ ನೆಹರು ಅವರ ಪುತ್ರರಂತಹ ಜವಾಹರಲಾಲ್ ನೆಹರು ಅವರು ಅವರ ತಂದೆಯ ರೀತಿಯಂತೆಯೇ ಒಂದು ಒಪ್ಪಂದದ ಗುಲಾಮಗಿರಿ ಅನ್ನೋ ಒಂದು ನೀತಿ ಅಥವಾ ಆಚರಣೆ ಇರುತ್ತೆ. ಇದರ ವಿರುದ್ಧ ಬ್ರಿಟಿಷರ ವಿರುದ್ಧ ತಮ್ಮ 23ನೇ ವಯಸ್ಸಿನಲ್ಲಿ ಅವರು ಒಂದು ಹೋರಾಟವನ್ನ ಮಾಡ್ತಾರೆ. ಮುಂದೆ ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ 1920ರಲ್ಲಿ ಆಲ್ ಸ್ಟೂಡೆಂಟ್ ಯೂನಿಯನ್ ಕಾನ್ಫರೆನ್ಸ್ ನಡೆಯುತ್ತೆ. ಆ ಕಾನ್ಫರೆನ್ಸ್ ನಲ್ಲಿ ಅಸಹಕಾರ ಚಳುವಳಿಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಅಂತ ಅಲ್ಲಿ ಬಂದಂತಹ ಯುವತಿಯರು ಒಂದು ಸಂಕಲ್ಪವನ್ನ ಕೈಗೊಳ್ತಾರೆ. ಆ ಸಂಕಲ್ಪ ಕೈಗೊಂಡ ಯುವತಿಯರು ತಮ್ಮ ಮುಂದಿನ ವಿದ್ಯಾಭ್ಯಾಸ ಅಥವಾ ಮುಂದಿನ ತಮ್ಮ ಭವಿಷ್ಯವನ್ನ ಲೆಕ್ಕಿಸದೆ ಧುಮುಕ್ತಾರೆ. ಭಗತ್ ಸಿಂಗ್ ಹಾಗೂ ಅವರ ಸಂಗಡಿಗರು ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದಾಗ ಆ ಬ್ರಿಟಿಷ್ ಪಾರ್ಲಿಮೆಂಟ್ ನ ಗೋಡೆಗಳು ಮಾತ್ರ ನಡುಗಿಲ್ಲ, ಬ್ರಿಟಿಷರ ಎದೆಯೂ ಸಹ ಭಯದಿಂದ ನಡುತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇದೇ ರೀತಿಯಾದಂತಹ ಬಾಂಬ್ ದಾಳಿಯನ್ನ ಖುದಿರಾಮ್ ಬೋಸ್ ಮಾಡಿದಾಗ ಖುದಿರಾಮ್ ಬೋಸ್ ಸೆರೆ ಸಿಗ್ತಾರೆ. ಸೆರೆ ಸಿಕ್ಕಿ ಖುದಿರಾಮ್ ಬೋಸ್ಗೆ ಗಲ್ಲಿಗೇರಿಸಲ್ಪಡುತ್ತೆ. ಖುದಿರಾಮ್ ಬೋಸ್ ತಾಯಿ ಭಾರತ ಮಾತೆಗಾಗಿ ತನ್ನ ಪ್ರಾಣವನ್ನ ಕೊಟ್ಟಾಗ ಕೇವಲ 18-19 ವರ್ಷದ ತರುಣ ಆಗಿದ್ದ ಅನ್ನೋದನ್ನ ನಾವು ಇಲ್ಲಿ ಗಮನ ಇಟ್ಕೋಬೇಕಾಗುತ್ತೆ. ಮುಂದೆ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ನಲ್ಲಿ 4ನೇ ರ್ಯಾಂಕ್ ಪಡೆದು ಹುದ್ದೆಯಲ್ಲಿರ್ತಾರೆ. ಆದ್ರೆ ತಮ್ಮ 24ನೇ ವಯಸ್ಸಿನಲ್ಲಿ ಆ ಹುದ್ದೆಯನ್ನ ತ್ಯಜಿಸಿ ನಮ್ಮ ದೇಶವನ್ನ ಲೂಟಿ ಮಾಡಕ್ ಬಂದ್ರು, ನಿಮಗೆ ಪಾಠ ಕಲಿಸ್ತೀನಿ ನಾನು ಅಂತ ತಮ್ಮ ಯುವಾವಸ್ಥೆಯಲ್ಲಿ ಅವರು ಹೋರಾಟಕ್ಕೆ ಧುಮುಕ್ತಾರೆ. ಕೇವಲ ಯುವಕರು ಅಲ್ಲ, ಯುವತಿಯರು ಸಹ ಈ ಬ್ರಿಟಿಷರಿಗೆ ಸಿಟ್ಟುಡಿತಾರೆ. ಅದರಲ್ಲಿ ನಾನು ಒಬ್ಬರನ್ನ ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೀನಿ. ಅದು ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ಕೆಲಸ ಮಾಡಿದಂತಹ ಕ್ಯಾಪ್ಟನ್ ಲಕ್ಷ್ಮೀಬಾಯಿ ಸಹಗಲ್ ಆಗಿರ್ಬೋದು. ಅವರು ಝಾನ್ಸಿ ರೆಜಿಮೆಂಟ್ ನ ಮುನ್ನಡೆಸುವ ಮೂಲಕ ಬ್ರಿಟಿಷರ ಎದೆಯನ್ನು ಕಂಪಿಸ್ತಾರೆ. ಮುಂದೆ ಉಧಮ್ ಸಿಂಗ್ 1919ರ ಜಲಿಯನ್ ವಾಲಾಬಾಗ್ ಘಟನೆ ಏನ್ ನಡೆಯುತ್ತೆ ಅದರ ಸೇರ್ ತಿಳಿಸ್ಕೋತಾರೆ. ಮದನ್ ಲಾಲ್ ಧಿಂಗ್ರಾ ಕರ್ಸನ್ ವ್ಯಾಲಿಯನ್ನ ಕೊಲ್ತಾನೆ. ಮದನ್ ಲಾಲ್ ಧಿಂಗ್ರಾ ಏನಾಗಿದ್ದ? ಮದನ್ ಲಾಲ್ ಧಿಂಗ್ರಾ ಒಬ್ಬ ಶ್ರೀಮಂತರ ಮಗನಾಗಿದ್ದ. ಅವನು ಲಂಡನ್ ನಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಜಾಲಿ ಮಾಡ್ತಾ ಇರ್ತಾನೆ. ಅಲ್ಲಿ ಸಾವರ್ಕರ್ ಅವರ ಮಾತಿನಿಂದ ಪ್ರೇರೇಪಣೆ ಪಡ್ಕೊಂಡು ಅವನು ಈಗ ನಾನು ಯಾರು ಮಾಡಬೇಕು ದೇಶಕ್ಕಾಗಿ ಅಂದಾಗ ಕರ್ಸನ್ ವ್ಯಾಲಿಯನ್ನ ಹತ್ಯೆ ಮಾಡ್ತಾನೆ ಮದನ್ ಲಾಲ್ ಧಿಂಗ್ರಾ. ಹೀಗೆ ನಾವು ಜಯಪ್ರಕಾಶ್ ನಾರಾಯಣ್ ಕಾಂಗ್ರೆಸ್ ರೇಡಿಯೋ ಮೂಲಕ ಕೆಲಸ ಮಾಡಿದಂತ ರಾಮ್ ಮನೋಹರ್ ಲೋಹಿಯಾ ಅನ್ನ ನೋಡಬಹುದು. 1857ರಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ಕೊಳ್ತು, ಅದಕ್ಕೆ ಕಾರಣವಾದಂತಹ ಮಂಗಲ್ ಪಾಂಡೆ ಆಗಿರ್ಬೋದು. ಹೀಗೆ ಸುಮಾರು ಜನ ಕೆಲಸ ಮಾಡ್ತಾ ಬರ್ತಾರೆ. ಹಿಂದೂಸ್ತಾನ್ ಆರ್ಮಿ ಅಸೋಸಿಯೇಷನ್ ಮೂಲಕ ಅಸಾಫುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಬ್ರಿಟಿಷರು ನಡುಗುವಂತ ಬ್ರಿಟಿಷರಿಗೆ ಚಡ್ಡೆಯನ್ನು ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇವರೆಲ್ಲರ ಒಂದು ಹೋರಾಟದ ಮೂಲಕ, ಇವರೆಲ್ಲರ ಒಂದು ತ್ಯಾಗ ಬಲಿದಾನದ ಮೂಲಕ ಸ್ವಾತಂತ್ರ್ಯ ಬಂತು. 1942ರಲ್ಲಿ ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯುತ್ತೆ. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಮ್ಮ ಹಿರಿಯ ನಾಯಕರು, ಹಿರಿಯ ಹೋರಾಟಗಾರರು ಯಾರಿದ್ದಾರೆ ಅವ್ರನ್ನೆಲ್ಲ ಬಂಧಿಸಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ಹೋರಾಟವನ್ನೆಲ್ಲ ಮುಂದುವರಿಸಿದ ಯಾರು? ಯುವಕರು, ವಿದ್ಯಾರ್ಥಿಗಳು ತಮ್ಮ ಶಾಲೆ ಕಾಲೇಜುಗಳನ್ನ ಬಿಟ್ಟು ಮೊದಲು ಭಾರತ ಮಾತೆಯ ಬಂಧನವನ್ನ ಬಿಡಿಸಬೇಕು, ಭಾರತ ಮಾತೆಯ ಬಂಧನ ಬಿಡಿಸಿದ ನಂತರ ನನ್ನ ಕರಿಯರ್, ನನ್ನ ವಿದ್ಯಾಭ್ಯಾಸ ಅಂತ ಹೇಳಿ ಅವರು ಮುಂದೆ ಬರ್ತಾರೆ. ಆಗಿಂದ ಹಿಡಿದು ಈಗಿನ ಗಂಟ ಈಗ ಪ್ರಸ್ತುತ ಈ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೋಸ್ಕರ, ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೋಸ್ಕರ, ಭೌತಿಕ ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೋಸ್ಕರ ಸ್ವತಂತ್ರ ಬಂದ ನಂತರ ಸೇನೆಯಲ್ಲಿ ಸೇರ್ಕೊಂಡು ತಾಯಿ ಭಾರತ ಮಾತೆಯ ರಕ್ಷಣೆಗಾಗಿ ಸಂಘರ್ಷವನ್ನ ಮಾಡ್ತಾ ತ್ಯಾಗ ಬಲಿದಾನವನ್ನ ಮಾಡ್ತಾ ಇದ್ದಾರೆ. ಈಗಿನ ಯುವಕರು, ನಾವು ಆಗಿನ ಕಾಲದ ಯುವಕರು
ಏನ್ ಮಾಡಿದ್ರು, ಯಾವ ರೀತಿ ದೇಶ ಸಮರ್ಪಣೆಗಾಗಿ ಅವ್ರನ್ನ ಅವರು ತೊಡಗಿಸ್ಕೊಂಡ್ರು ಅಂತ ನೋಡೋದ್ರ ಮೂಲಕ ನಾವು ಅವರನ್ನ ಇನ್ಸ್ಪೈರ್ ಮಾಡ್ಕೊಂಡು ನಾವು ನಮ್ಮ ದೇಶಕ್ಕೋಸ್ಕರ ಏನಾದ್ರು ಮಾಡೋಣ ಅಂತ ಹೇಳ್ತಾ ನನ್ನ ಈ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಭಾರತ ಮಾತಾ ಕಿ ಜೈ.